ಮೇಲೆ ಚೂ ಬಿಟ್ರು ಅಂತ ಏನಾಗಿತ್ತು? ನೀವು ಯಾಕೆ ಅಲ್ಲಿ ಹೋಗಿದ್ರಿ? ಏನು ವಿವರಿಸೋದು ಸರ್? ಮೇಡಮ್, ನಾವು ಇವರಿಬ್ಬರು ಟೀ ಕುಡಿತಾ ನಿಂತಿದ್ವಿ. ಆವಾಗ ಬಸವ ಅನ್ನೋರು ಸ್ವೀಟ್ ಕೊಡೋದಕ್ಕೆ ಅವ್ರ ಮನೆ ಗೇಟಲ್ಲಿ ನಿಂತಿದ್ರು. ಆವಾಗ ಸ್ವೀಟ್ ತಗೋ ಅಂತ ಹೇಳಿದ್ರು. ಅವರು ಒಂದು ಸಲ ಬೇಡ ಅಂತ ಹೇಳಿದ್ರು. ಇನ್ನೊಂದು ಸಲ ಡೆವಿಲ್ ಫಿಲಮ್ಮು ರಿಲೀಸ್ ಇದೆ, ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆ ಥರ ಹೇಳಿದ್ಮೇಲೆ ಅವರು ಒಳಗಡೆಯಿಂದ ಸೌಂಡ್ ಬಂತು. ಮತ್ತು ಈ ಅಪ್ಪ ನಾವು ಬೇಡ ಬಿಡಿ ಅಂತಲೇ ನಾವಿಬ್ಬರು ಹೇಳಿದ್ವಿ. ಹೇಳಾದ್ಮೇಲೆ ನೀವು ನನ್ನ ಮೈ ಕೈ ಎಲ್ಲ ಮುಟ್ಬೇಡಿ, ಕಮ್ಮಿ ಜಾತಿ ನನ್ನ ಮಕ್ಕಳು, ನನ್ನ ಮಕ್ಕಳು ಅಂತ ಬೈದರು ಮೇಡಮ್. ನಾವು ಅವ್ರ ಜಗಳನ ಬಿಡಿಸೋದಕ್ಕೆ ಹೋಗಿದ್ವು. ನಾವು ಟೀ ಕುಡಿತಾ ಇದ್ವಿ. ಅವ್ರು ಜಗಳ ಬಿಡ್ಸೋಕೆ ಹೋಗಿದ್ದಕ್ಕೆ ನಮಗೆ ಬೈದರು. ನಾಯಿ ಚೂ ಬಿಟ್ಬಿಡ್ತೀನಿ, ಕಚ್ಚಿಸ್ಬಿಡ್ತೀನಿ ಅಂದರು. ನಾವು ಅದಕ್ಕೇನು ಮಾತು ಹೇಳಿಲ್ಲ. ನೋಡಿದ್ರೆ ಸಡನ್ನಾಗಿ ನಾಯಿ ಬಂದು ಇವ್ರಿಗೆ ಕಚ್ತಾ ಇತ್ತು. ನಾಯಿನ ನಾನು ಹಿಡ್ಕೊಳ್ಳಿ ಎಸೆಯೋಣ ಅಂತ ಹೋದೆ, ನನಗೆ ಕಚ್ಬಿಡ್ತು. ಆಮೇಲೆ ಕಾಲಲ್ಲಿ ಒದ್ದೆ ಮೇಡಮ್, ಅಷ್ಟೇ ಮೇಡಮ್. ನೀವು ಅಂದರೆ ಅವರಿಬ್ರು ಏನು ಜಗಳ ಮಾಡ್ತಿದ್ರೆ ಇಲ್ಲ ಮಾತಲ್ಲಿ ಜಗಳ ಆಡ್ತಾಯಿದ್ರು. ಬಂದು ಅವ್ರ ಕತ್ತಿನ ಬಟ್ಟೆ ಹಿಡ್ಕೊಳಕ್ಕೆ ಬಂದಾಗ ನಾವಿಬ್ಬರು ಹೋಗಿ ಅವ್ರನ್ನ ಬಿಡಿಸಿದ್ವಿ. ಯಾರು ಕತ್ತಿನ ಬಟ್ಟೆ? ಬಸವ ಅನ್ನೋರ್ದು ಶಿವರುದ್ರಯ್ಯ ಅವರು ಕತ್ತಿನ ಬಟ್ಟೆ ಹಿಡ್ಕೊಂಡಾಗ ನಾನು ಇವರಿಬ್ಬರು ಹೋಗಿ ಬಿಡಿಸಿದ್ವಿ. ಬಿಡಿಸಿದಾಗ ನಮಗೆ ನಮ್ಮ ಮೈ ಕೈಯೆಲ್ಲ ಮುಟ್ಬೇಡಿ, ನೀವು ಕಮ್ ಜಾತಿಗಳು, ಒಡ್ರು ಒಲೆಯರು ಅಂತೆಲ್ಲ ಬೈದರು ಮೇಡಮ್. ಇಲ್ಲ, ಈ ಥರ ಸುಮಾರು ಜನಕ್ಕೆ ಹೇಳಿದ್ದಾರೆ ಅವರು. ನಾವು ಕೇಳಿಸ್ಕೊಂಡಿದ್ದೀವಿ, ಸುಮಾರು ಸಲ ಹೇಳಿದ್ದಾರೆ. ಸುಮಾರು ಜನಗಳು ಬಂದವ್ರಿಗೆಲ್ಲ ಸಾಮಾನು ಇದನ್ನು ಕಚ್ಚಿಸ್ಬಿಡ್ತೀನಿ ಅಂತಲೇ ಎಲ್ರಿಗೂ ಹೆದರಿಸ್ತಾರೆ ಅವರು. ನಾವು ಬಡವರು ಇರ್ಬೋದು, ನಮಗೆ ತುಂಬ ಅವಮಾನ ಮಾಡ್ತಾರೆ ಮೇಡಮ್. ನನ್ನ ಹೆಸರು ಮನೋಹರ್ ಅಂತ. ನಾನು ಆಟೋ ಓಡಿಸ್ಕೊಂಡಿದ್ದೀನಿ, ರೇಷನ್ ಅಂಗಡಿನಲ್ಲಿ ತೂಕ ಹಾಕೋಕ್ಕೆ ಹೋಗ್ತೀನಿ. ನಮ್ಮಂಥ ಬಡವರಿಗೆ ಅವ್ರು ಈ ಥರ ಮಾಡಬಾರ್ದು ಅನ್ನೋದು ಅಷ್ಟೇ ನನ್ನ ಮನವಿ. ಅದೇ ಮೇಡಮ್, ನಾವು ಜಗಳ ಆಡಿದ್ರೆ ಬಿಡ್ಸಕ್ಕೆ ಹೋಗಿದ್ದೋ. ಬಿಡ್ಸಕ್ಕೆ ಹೋದ್ರೆ ಜಾಸ್ತಿ ಬಗ್ಗೆ ಮಾತಾಡಿ ಇದು ಮಾಡಿರೋದು ಮೇಡಮ್. ಅವ ನಾಯಿ ಬಿಡ್ತೀನಿ ಡೈರೆಕ್ಟಾಗಿ ಬಿಟ್ಟಿರೋದು ನಾಯಿನ. ಹೇಳ್ಬಿಟ್ಟು ಬಿಟ್ಟಿರೋದು ಮೇಡಮ್ ಅವರು. ನಾಯಿ ಬಿಡ್ತೀನಿ ಅಂತ ಬಿಡ್ತೀನಿ ಅಂತ ಹೇಳ್ತಾನೆ ಇದೆ, ಆ ಡೈರೆಕ್ಟಾಗಿ ಬಿಟ್ಬಿಟ್ಟಿದ್ದಾನೆ ಮೇಡಮ್. ಯಾರು ಬಿಟ್ಟು ಬಿಟ್ಟಿರೋದು ಒಟ್ಟಿನಲ್ಲಿ ಅವನೇ ಬಿಟ್ಟಿರೋದು ಅನ್ಕೋತೀನಿ ಮೇಡಮ್. ತಪ್ಸಕ್ಕೆ ಹೋಗಿದ್ದು ಮೇಡಮ್, ಅಷ್ಟೇ. ಕೀಳ್ ಜಾತಿ ನನ್ನ ಮಕ್ಕಳು, ಅಂಥ ನನ್ನ ಮಕ್ಕಳು, ಇಂಥ ನನ್ನ ಮಕ್ಕಳು ಅಂತ ಬೈದು ಇದು ಮಾಡಿದ್ದು ಮೇಡಮ್. ಲೋಕೇಶ್ ಮೇಡಮ್. ಸರ್ ಹೇಳಿ, ಈಗ ಏನು ಸಮಸ್ಯೆ ಆಗ್ತಾ ಇದೆ? ಈಗ ನಾಯಿ ಬಿಟ್ಟಿರೋ ಪ್ರಕರಣ ಆದ್ಮೇಲೆ ಒಂದೊಂದೇ ಆರೋಪ ಮಾಡ್ತಾ ಇದ್ದಾರೆ. ಯಾರು ಆ ವ್ಯಕ್ತಿ? ಮೇಡಮ್, ನಾಯಿದು ಇದೇನಾಗಿದೆ ಅಂದರೆ ಇಲ್ಲಿ ಪಿಟ್ಬುಲ್ ನಾಯಿ ಸಾಕೊಂಡಿದ್ದಾರೆ. ಅದು ಕಾನೂನಿಗೆ ಬಾಹಿರವಾಗಿ ನಾಯಿ ಸಾಕಿದ್ದಾರೆ ಅವರು. ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿಲ್ಲ. ಆಮೇಲೆ ಇಲ್ಲಿ ಹೋಗೋರು ಬರೋರೆಲ್ಲ ಏನು ಮಾಡ್ತಾರೆ ಅಂದರೆ ಫುಲ್ ಎಲ್ಲರಿಗೂ ಇದು ಮಾಡೋದು, ಅವಾಜ್ ಹಾಕೋದು. ಆಮೇಲೆ ಗಾಡಿ ಹಾಕೊಂಡು ಅಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ ಅಂದರೆ ಬರೋರು ಹೋಗೋರೆಲ್ಲ ರೇಗಿಸೋದು, ಅದು ಇದು ಬಾಯಿ ಬಂದಂಗೆಲ್ಲ ಮಾತಾಡೋದು. ಯಾರನ್ನ ಕೇಳಕ್ಕೆ ಹೋದ್ರೆ ನಾಯಿ ಬಿಡ್ತೀನಿ, ಅದು ಬಿಡ್ತೀನಿ, ಇದು ಬಿಡ್ತೀನಿ ಅಂತ ಮಾತಾಡೋದು. ಇದೇ ಥರ ಸುಮಾರಾಗಿದೆ. ಮತ್ತು ಅವ್ರ ಎತ್ತು ತಾಯಿ ಕೂಡ ಸುಮಾರು ಒಂದು 6-7 ಸರಿ ಕಚ್ಚಿದೆ. ತೊಡೆ ಎಲ್ಲ ಕಚ್ಚಿ ಪಾಪ ಕೈ ಕಾಲೆಲ್ಲ ಕಚ್ಚಾಕಿ ಆ ಅಮ್ಮನೋ ಪಾಪ ಬಿದ್ದು ಅಲ್ಲಿತ್ತಾರೆ ಪಾಪ. ಹಾಸ್ಪಿಟ್ಲಿಗೆ ತೋರಿಸಲ್ಲ. ಆಮೇಲೆ ಏನಾದರೂ ಅವ್ರ ತಾಯಿಗೆ ಈ ಥರ ಆಗಿದೆ ಅಂತ ಹೇಳಿದ್ರು ಅವ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ಇನ್ನೂ ಸತ್ತಿಲ್ವ ಅಂತ ಕೇಳ್ತಾರೆ. ಆ ಥರ ಎಲ್ಲ ಆಗಿದೆ. ಮೊನ್ನೆ ಏನು ಮಾಡಿದ್ದಾರೆ, ಇಲ್ಲಿ ಟೀ ಅಂಗಡಿ ಹತ್ರ ಹೋಗಿದ್ದಾರೆ. ಅವ್ರು ಏನೋ ಗಲಾಟೆ ಮಾಡಿದಾಗ ಇವ್ರು ಯಾರೋ ಪಾಪ ಬಿಡ್ಸಕ್ಕೆ ಹೋಗಿರೋದು. ಅವಾಗ ಏಕಾಏಕಿ ಇವ್ರೇನು ಮಾಡಿದಾರೆ, ಹೋಗಿ ನೀನು ಅವನು ಕೇಳೋದಕ್ಕೆ ನೀನು ಒಡ್ಡ ವಲ್ಮಾರ್ಗ ನಮ್ಮನೆ ಹತ್ರ ಏನಕ್ಕೆ ಬತ್ತೀಯ ಅದು ಇದು ಅಂತೆಲ್ಲ ಮಾತಾಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದಾರೆ. ಅವಾಗ ಏನು ಮಾಡಿದ್ದಾರೆ, ಅವ್ರ ಮಗನೂ ಬಂದಿದ್ದಾನೆ, ಬಂದು ಮದ್ದು ತೊಗೊಂಡು ಹೊಡಿತೀನಿ ಅಂತೇಳಿ ಆಮೇಲೆ ನಾಯಿನ ಬಿಟ್ಟಿದ್ದಾರೆ. ನಾಯಿನ ಬಿಟ್ಟು ಪಾಪ ಅವ್ರಿಗೆ ಕಾಲು ಕೈ ಎರಡು ಕಡೆ ಕಾಲು ಕಚ್ಚಿದೆ ಲೊಕೇಶನ್ ಅವ್ರಿಗೆ. ಇನ್ನೊಬ್ಬರು ಶ್ರೀನಿವಾಸ್ ಅನ್ನೋರಿಗೆ ಹೊಟ್ಟೆ ಕಚ್ಚಿದೆ. ಇದು ಮನೋಹರ್ ಅನ್ನೋರಿಗೆ ಅವ್ರಿಗೆ ಹೊಟ್ಟೆ ಕಚ್ಚಿದೆ. ಸುಮಾರು ದಿನದಿಂದ ಇದು ನಡೀತಾ ಇದೆ ಇದು. ಆಯಿತಾ, ಇದು ಒಂದು ಸಮಸ್ಯೆ ಅಲ್ಲ. ಇಲ್ಲೆಲ್ಲ ಅಕ್ಕಪಕ್ಕದವರು ಅಷ್ಟೇ ತೊಗೊಂಡೋಗಿ ಇಲ್ಲಿ ಪಬ್ಲಿಕ್ ರೋಡಲ್ಲಿ ಉಚ್ಚೊಯ್ಯೋದು, ಯಾರನ್ನ ಕೇಳಕ್ಕೆ ಹೋದ್ರೆ ನಾಯಿ ಬಿಡ್ತೀನಿ ಅನ್ನೋದು. FIR ಆಗಿದೆ, ಏನು ಆಗ್ರಹ ಮಾಡ್ತೀರಾ ಸರ್ ನೀವು? ಮೇಡಮ್, ಅದು FIR ಆಗಿದೆ, ಆದ್ರೂ ಅವ್ರು ರಾಜಾರೋಷ ಓಡಾಡ್ಕೊಂಡಿದ್ದಾರೆ. ಮೊನ್ನೆ ಬಂದು ಇಲ್ಲೆಲ್ಲ ಬಂದು ನಿಂತ್ಕೊಂಡು ಆ ಹುಡುಗನಿಗೆ ಲೊಕೇಶನ್ ಅವ್ರಿಗೆ ಅವಾಜ್ ಹಾಕ್ಬಿಟ್ಟು ಹೋಗಿದ್ದಾರೆ. ಹೋಗಿ FIR ಆದಮೇಲೆ ಯಾರೇನು ಕಿತ್ಕೊಂಡ್ಬಿಟ್ರು ಮಾಡಿಬಿಟ್ರು ಅನ್ನೋ ಥರ ವಲ್ಗರ್ಸಾಗೆಲ್ಲ ಮಾತಾಡ್ತಾನೆ ಅವನು. ಆಮೇಲೆ ಯಾರಿಗೂ ಮರ್ಯಾದೆ ಕೊಡಲ್ಲ. ಇಡೀ ಊರವ್ರಿಗೆ ಒಂಥರ ಇದು ಮಾಡ್ತಾರೆ. ಅವರು ಲಿಂಗಾಯ್ಟ್ಸ್ ಅವರು, ಪ್ರತಿಯೊಂದು ಡ್ರಿಂಕ್ಸ್ ಮಾಡೋದಾಗಲಿ ಇನ್ನೊಂದಾಗಲಿ ಎಲ್ಲ ಮಾಡ್ತಾರೆ ಅವರು. ಮಾಡಿಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಅವರು. ಅಷ್ಟು ಸುಮಾರು ಸಮಸ್ಯೆ ಇದೆ ಇಲ್ಲಿ ಊರಲ್ಲಿ. ಇವ್ರ ಮನೆ ಹತ್ರ ಹೋಗೋದಕ್ಕೆ ಭಯ ಬೀಳ್ತಾರೆ, ಆ ಥರ ಹೋಗಿದೆ. ನಮ್ಮೊಬ್ಬರದಲ್ಲ, ಎಲ್ಲ ಸುಮಾರು ಜನದ್ದು ಕಂಪ್ಲೇಂಟ್ ಇಲ್ಲಿ ಊರಲ್ಲಿ. ಅವರಿಂದ ಇಲ್ಲಿ ಇವ್ರ ಮನೆ ಹತ್ರ ಓಡಾಡೋದಕ್ಕೆ ಭಯ ಬೀಳ್ತಾರೆ ಎಲ್ಲರೂ. ಅಷ್ಟೊಂದು ಇದಾಗ್ಬಿಟ್ಟಿದೆ. ಅವ್ರ ಮಕ್ಕಳು ಅಷ್ಟೇ ಸುಮಾರೆಲ್ಲ ವಲ್ಗರ್ಸಾಗೆಲ್ಲ ಮಾತಾಡೋದು, ಆ ಥರ ಎಲ್ಲ ಆಗಿದೆ. ಮಂಜುನಾಥ್ ಅಂತ ಮೇಡಮ್. ಹೆಸರು ಸೋಮಶೇಖರ್ ಅಂತ. ಇವರು ತೊಂದರೆ ಕೊಟ್ಟು ನಾಯಿ ಬಿಟ್ಟು ಕಚ್ಚಿಸವ್ರೆ. ಶಿವರುದ್ರ ಅಂತ ನಾಯಿ ಬಿಟ್ಟು ಎಲ್ಲ ಕಚ್ಚಿಸವ್ರೆ. ಜಾತಿ ಬಗ್ಗೆ ಎಲ್ಲ ಮಾತಾಡ್ರೆ ಆ ಥರ ಎಲ್ಲ ಜಾತಿ ಬಗ್ಗೆ ಎಲ್ಲ ಮಾತಾಡಬಾರ್ದು. ಇನ್ನೊಬ್ರು ಜಾತಿ ಬಗ್ಗೆ ಮತ್ತು ಇವನಾಗ ರೇಟ್ಸಿದೆ.
ಇವ್ರು ಯಾರೇ ಆಗಲಿ ಇನ್ನೊಬ್ರು ಜಾತಿ ಬಗ್ಗೆ ಮಾತಾಡಲೇಬಾರ್ದು. ಇದಕ್ಕೆ ಪೊಲೀಸರು ಆಕ್ಷನ್ ತಗೊಬೇಕು. ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಪೊಲೀಸರು, ಇದುವರೆಗೂ ಅರೆಸ್ಟ್ ಮಾಡಿಲ್ಲ. ಆಕ್ಷನ್ ತಗೊಬೇಕಾಯ್ತು, ಆಕ್ಷನ್ ತಗೊಂಡಿಲ್ಲ. ಓಡಾಡ್ತಾನೆ ಅವರೇ. ಇದೇ ಮೊದಲನೇ ಸಲ ಈ ಥರ ಆದ್ರೆ ಇಲ್ಲ ಸುಮಾರು ಸರಿ ಆಗಿದೆ. ತಾಯಿಗೆ ಬೇರೆ ಕಚ್ಚಿದೆ, ಎಲ್ಲರೂ ಕಚ್ಚಿದೆ. ಇವೆಲ್ಲ ಭಾರಿ ತೊಂದರೆ ಕೊಡ್ತಾರೆ. ಇರಬಾರ್ದು ಅನ್ನೋದು. ನಾಯಿ ಅದು ಲೈಸೆನ್ಸೇ ಇಲ್ಲ ಅದಕ್ಕೆ. ಬಿಗ್ ಬುಲ್ ನಾಯಿ ಅದು ಲೈಸೆನ್ಸ್ ತಗೊಬೇಕಾಯ್ತು. ಗೌರ್ಮೆಂಟಿನ ಪರ್ಮಿಷನ್ ತಗೊಬೇಕು, ಪರ್ಮಿಷನ್ ತಗೊಂಡಿಲ್ಲ. ಇದಕ್ಕೆ ಪೊಲೀಸರು ಆಕ್ಷನ್ ತಗೊಬೇಕು. ಅದಕ್ಕೆ ಏನಾಯ್ತು ಕಾನೂನುಬದ್ಧ ಮಾಡಬೇಕು. ನಿಮ್ಮ ಹೆಸರು ಸರ್? ಸೋಮಶೇಖರ್ ಅಂತ. ಆರೋಪಿ ಶಿವರುದ್ರ ಹೇಳ್ತಾರೆ, ಅದಾದ್ಮೇಲೆ ಟೀ ಕುಡಿಯೋದಕ್ಕೆ ಅಂತ ಬಂದಿರತಕ್ಕಂತಹ ಇಬ್ರು, ಮನೋಹರ್ ಮತ್ತೆ ಲೋಕೇಶ್ ಅನ್ನುವಂತಹ ಇಬ್ರು ಟೀ ಕುಡಿಯೋದಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಜಗಳವನ್ನ, ಅಂದ್ರೆ ಈ ಶಿವರುದ್ರ ಮತ್ತೆ ಬಸವ ಅವರ ಜಗಳವನ್ನ ಬಿಡಿಸೋದಕ್ಕೆ ಮನೋಹರ್ ಮತ್ತು ಲೋಕೇಶ್ ಹೋಗ್ತಾರೆ. ಆಗ ಇವರಿಬ್ಬರ ಮೇಲೆ ನಾಯಿಯನ್ನ ಚೂ ಬಿಟ್ಟಿರುವಂತಹ ಆರೋಪ, ಗಂಭೀರವಾದ ಆರೋಪ ಇರುವಂತದ್ದು. ಪಿಟ್ಬುಲ್ ನಾಯಿಯನ್ನ ಚೂ ಬಿಟ್ಟಿರುವಂತಹ ಆರೋಪ. ಅವರ ಮೈಯೆಲ್ಲ ಗಾಯ ಆಗಿದೆ, ಕಾಲ್ ಗಾಯ ಆಗಿದೆ, ಹೊಟ್ಟೆ ಭಾಗದಲ್ಲಿ ಗಾಯ ಆಗಿದೆ, ನಾಯಿ ಕಚ್ಚಿ ಗಂಭೀರ ಗಾಯ ಆಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಸಂಬಂಧ FIR ಕೂಡ ದಾಖಲು ಮಾಡಲಾಗಿದೆ. ಅದಾದ ಬೆನ್ನಲ್ಲೇ ಈಗ ನ್ಯೂಸ್ 18 ಸ್ಥಳಕ್ಕೆ ಬಂದಾಗ ಸ್ಥಳೀಯರೆಲ್ಲರೂ ಕೂಡ ತಮಗೆ ಆಗ್ತಾ ಇದ್ದ ಸಮಸ್ಯೆಗಳೆಲ್ಲವನ್ನು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಆರೋಪಿಯಿಂದ ಯಾವ ರೀತಿಯಾದಂತಹ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಅವರ ಪತ್ನಿಯ ವರ್ಷನ್ ಏನಪ್ಪಾ ಅಂತ ಅಂದರೆ ಯಾವುದೇ ರೀತಿಯಾಗಿ ಜಾತಿ ನಿಂದನೆ ಮಾಡಿಲ್ಲ, ಬದಲಿಗೆ ಜಗಳಗಳಾಗಿದೆ. ಈ ಜಗಳ ಬೇರೆ ಯಾವುದೋ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಊರಿನ ಜನ ವರ್ಸಸ್ ಆರೋಪಿಯ ಕುಟುಂಬ ಸದ್ಯ ಇಲ್ಲಿ ಜಗಳ ಆಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಮೀಡಿಯಾ ಮುಂದೆಲ್ಲ ಹೇಳಕ್ ಬರಲ್ಲ, ಆ ಥರ ಬೈತಾ ಇದ್ರು. ಅವರು ಮಗ ಈ ಥರ ಮಾತುಗಳು ಯೂಸ್ ಮಾಡ್ತಾ ಇದ್ರು. ಈ ಥರ ಮಾತಾಡ್ಬಿಟ್ಟು ಆದಮೇಲೆ ಅದೇನು ಮೇಡಮ್, ಅದು ಸರಿಯಾಗಿ ಮಾತು ಬರ್ತಾ ಇಲ್ಲ, ಅದು ಅದ್ರ ಬಗ್ಗೆ ಎಲ್ಲ ಹಿಂಗೆ ಮಾತಾಡ್ತಾ ಇದ್ರು. ಥ್ರೆಟ್ ಏನಿಲ್ಲ ಮೇಡಮ್. ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ನಮ್ಮ ಕೆಲಸ ಬಿಡಿಸಿ ಅಂತಂದೇಳಿ ಕೆಲಸದಿಂದ ತೆಗಿರಿ, ಇವ್ ಬಸವನ್ನ ನನ್ನ ಹೆಸರು ಶರಣ ಬಸವ, ಇಲ್ಲಿ ಬಸವ ಅಂತ ಎಲ್ಲರೂ ಕರೀತಾರೆ. ಬಸವಿಂದ ಕೆಲಸದಿಂದ ತೆಗಿರಿ ಅಂತಂದು ಹೇಳ್ಬಿಟ್ಟು ನಮ್ಮ ಹತ್ರ ಹೇಳ್ಸಿದ್ದಾರೆ. ನಮ್ಮ ಓನರ್ ಅವತ್ತಿಂದ ಇವತ್ತಿನವರೆಗೂ ನಾನು ಬೈತಾನೆ ಬರ್ತಾ ಇದ್ದಾರೆ, ಎದಕ್ಕೆ ಸ್ವೀಟ್ ಕೊಡೋಕೆ ಹೋದೆ ಅಂತಂದು ಹೇಳ್ಬಿಟ್ಟು. ಅವತ್ತಿಂದ ಅದಕ್ಕೆ ತಪ್ಪಾಯ್ತು ಅಂತಂದೇಳಿ ಈ ಮೀಡಿಯಾ ಮುಂದೆ ನಾನು ಕೇಳ್ಕೊತಾ ಇದ್ದೀನಿ. ಸ್ವೀಟ್ ಕೊಡೋಕೆ ಹೋಗಿ ತಪ್ಪಾಯ್ತು ಅಂತ ನಾನು ಮೀಡಿಯಾ ಮುಂದೆ ಶಿವರುದ್ರವ್ರನ್ನ ಕೇಳ್ಕೊತಾ ಇದ್ದೀನಿ. ತಪ್ಪಾಯ್ತು, ಅದೊಂದು ವಿಚಾರದಲ್ಲಿ ತಪ್ಪಾಯ್ತು. ಅವ್ರ ದರ್ಶನ ಅಭಿಮಾನ ಇಲ್ಲ ಅಂತ ಇದ್ರೇನ ನಾನು ಕೇಳ್ತಾ ಇದ್ದಿಲ್ಲ. ಅವರು ನಾರ್ಮಲಾಗಿ ನಾನು ಕೇಳಿದ್ದೀನಿ ಸ್ವೀಟ್ ತೊಗೊಳ್ಳಿ ಅಂತಂದು ಹೇಳ್ಬಿಟ್ಟು. ಆದರೆ ಇದ್ರ ಬಗ್ಗೆ ಮಾತಾಡಿದ್ದು ಸಮಥಿಂಗ್ ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ದು, ಜಾತಿ ಬಗ್ಗೆ ಮಾತಾಡಿದ್ದೆಲ್ಲ ತಪ್ಪಂತ ಅನಿಸ್ತು. ಇನ್ನೊಂದು ಅವ್ರು ಏನಂತ ಅಂದ್ಕೊಂಡ್ರೆ ನಮ್ಮದು ಎಲ್ಲ ಅವ್ರದ್ದು ಎಲ್ಲ ಸೇಮ್ ಕ್ಯಾಸ್ಟ್ ಅಂತ ಅಂದ್ಕೊಂಡು ಮಾತಾಡಿದ್ರು. ಯಾವ ಥರ ಮಾತಾಡಿದ್ರು ಗೊತ್ತಿಲ್ಲ ಮೇಡಮ್. ಸ್ವೀಟ್ ಕೊಡೋಕೆ ಹೋದಾಗೆ ಜಗಳ ದೊಡ್ಡದಾಯ್ತು. ಅವರು ಹೊಡಿಯಕ್ಕೆ ಬಂದರು, ಹಂಗೆ ಡೈರೆಕ್ಟ್ ಮೇಲೆನೇ ಹೊಡಿಯಕ್ಕೆ ಬಂದರು. ಆದಮೇಲೆ ಹಿಂದ್ಗಡೆ ಅಂತ ಮಗನೂ ಹೊಡಿಯಕ್ಕೆ ಬಂದ. ಇಷ್ಟೆಲ್ಲ ಆದಾದ್ಮೇಲೆ ಹಿಂಗೆ ಜಗಳ ನಡೀತಾ ಇತ್ತು, ಎಲ್ಲ ನಡೀತಾ ಇತ್ತು. ಅವರು ಮನವರೆಲ್ಲ ಬಿಡ್ಸಕ್ಕೆ ಬಂದರು. ಬಂದಾದಮೇಲೆ ನಾಯಿ ಮಗ ಒಳಗಡೆ ಹೋಗಿದ್ದಷ್ಟೇ ತಕ್ಷಣ ನಾಯಿ ಅಲ್ಲಿಂದ ಆಚೆ ಬಂದ್ಬಿಟ್ಟು, ನಾನು ಇಲ್ಲಿದ್ದೆ ಮೇಡಮ್, ಲೋಕೇಶ್ ಪಕ್ಕದಲ್ಲಿದ್ದರು, ಮನೋವರು ಒಂದು ಸ್ವಲ್ಪ ಕಡೆ ದೂರದಲ್ಲಿದ್ದರು. ನನ್ನ ಕಚ್ಚಕ್ಕೆ ಫಸ್ಟ್ ಆ್ಯಕ್ಚುಲಿ ನನ್ನೇ ಕಚ್ಚಬೇಕಾಗಿತ್ತು. ನಾನು ಹಿಂದಕ್ಕೆ ಎಗರಿದೆ, ಒಂದು ಸ್ಟೆಪ್ ಹಿಂದಕ್ಕೆ ಎಗರಿದೆ. ಅವಾಗ ಲೋಕೇಶ್ ಅವ್ರ ಮೈ ಮೇಲೆಲ್ಲ ಹಾರಾಡ್ತಾ ಇತ್ತು ನಾಯಿ. ಅದಾದಮೇಲೆ ಇವರು ಮನೋಹರವ್ರು ಬಂದ್ಬಿಟ್ಟು ನಾಯಿನ ಹಿಂಗೆ ಎತ್ಕೊಳಕ್ಕೆ ಹೋದ್ರೆ ಅದು ಹೊಟ್ಟೆಗೆ ಬಗ್ದುಬಿಡ್ತು. ಹೊಟ್ಟೆ ಬಗ್ದು ರೋಡ್ ದಾಟ್ಬಿಟ್ಟು ಆ ಕಡೆ ಹೋಯ್ತು. ಆದಮೇಲೆ ಅವ್ರ ಮನೆಗಳು ಕರ್ಕೊಂಡ್ಬಿಟ್ಟು ಸೀದಾ ಒಳಗಡೆ ಕರ್ಕೊಂಡೋದ್ರು. ಬ್ಲ್ಯಾಕ್ ಕಲರ್ ಮೇಡಮ್, ಅದೇನು ಪಿಟ್ಬುಲ್ ಅಂತ ಕರೀತಾರೆ ಆ ಈ ಜಾತಿ ಅದು. ನಮ್ಮ ಹೆಸರು ಶರಣ ಬಸವ ಅಂತ ಮೇಡಮ್. ಸ್ವೀಟ್ ತೊಗೊಂಬಂದ, 3 ಸಲ ಕೇಳ್ದ ಕೊಡ್ತೀನಿ ಅಂತ. ಇವರು ಇಲ್ಲ ಕಣ, ನಾನು ಬೇಜಾರಲ್ಲಿದ್ದೀನಿ, ನನಗೆ ಬೇಡ ಅಂದರು. ಇಲ್ಲ ನಮ್ಮ ಡಿ ಬಾಸ್ದು ನೀನು ತಗೊಳ್ಳೇಬೇಕು ಅಂದ. ಅವರು ಕೋಪ ಬಂದಿದ್ದು ಈಚೆಗೆ ಹೊಡೆಯೋಕೆನೋ ನಿಜ. ನಾನು ಬೇಡ ಅಂತ ತಳ್ಕೊಂಡು ನಮ್ಮಿಬ್ರು ಇದರಲ್ಲಿ ಗೇಟ್ ಲೂಸ್ ಆಗಿ ನಾಯಿ ಬಂದು ಬೇಕು ಅಂತ ಬಿಟ್ಟಿಲ್ಲ. ನಾವು ಬಂದು ಅಷ್ಟು ಬಿರಿನ ಎತ್ಕೊಂಡೆ. ಜಾತಿ ಬಗ್ಗೆ ಅವ್ರ ಲೋಕಿ ಅವ್ರ ತಾತ ಎಲ್ಲ ನಮ್ಮ ಮನೇಲಿ ಊಟ ಮಾಡವ್ರೆ. ಎಲ್ಲ ಜಾತಿಯವ್ರಿಗೂ ನಾವು ಬಾಡಿಗೆ ಕೊಟ್ಟಿದ್ದೀವಿ, ನಾವು ಎಲ್ಲ ಅವ್ರ ಮನೆಗೆ ಹೋಗಿ ತಿಂತೀವಿ. ಜಾತಿ ಗೀತಿ ನನ್ನ ಮಗ ಇಬ್ಬರು ಬಿಡ್ಸಕ್ಕೆ ಬಂದ ಹೊರತು ನನ್ನ ಮಗ ಒಂದು ಮಾತು ಆಡಲಿಲ್ಲ. ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರೋದು. ಎಲ್ಲ ಪ್ಲ್ಯಾನೇ ಇದು, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರೆ. ನಾವು ಸ್ಟೇಷನ್ಗೆ ಹೋದೋ ಕಚ್ಚಿರೋದೇನೋ ತಪ್ಪು, ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂದರೆ ಅವ್ರು ನಮ್ಮ ಮಾತು ಕೇಳಲಿಲ್ಲ. ಇವಾಗ ಇಷ್ಟನ್ನು ಮಾಡ್ತಾವ್ರೆ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತಾ ಇರೋದು. ಇದು ಮಾತಾಡೇ ಇಲ್ಲ. CC ಕ್ಯಾಮ್ರಾದಲ್ಲಿ ತೋರ್ಸೋಣ. ಜಾತಿ ಬಗ್ಗೆ
ನಮ್ಮನೇಲಿ ಸಿ ಕ್ಯಾಮ್ರಾ ಇಲ್ಲ. ಇವ್ರು 10 ಜನ ಕರ್ಕೊಂಬಂದು ಹೇಳ್ಬೋದು. ಇವ್ರು ಮಾತಾಡೋರು ಅಂತ ಏನಾರ ರೆಕಾರ್ಡ್ ತೋರಿಸ್ಲಿ, ನಾನು ನಂಬ್ತೀನಿ. ಜಾತಿ ಬಗ್ಗೆ ನನ್ನ ಮಗ ಆಗಲಿ ನನ್ನ ಯಜಮಾನ್ ಆಗಲಿ ಮಾತಾಡಲಿಲ್ಲ. ಎಲ್ಲ ಪ್ಲಾನ್ ಮಾಡ್ಕೊಂಡು ಇದೆಲ್ಲ ಮಾಡ್ತಾವ್ರೆ, ಎಲ್ಲ ಪ್ಲಾನೇ. ಇವ್ರು ಎಲ್ಲಿಂಗ್ ಸಿಗಾಕಕ್ಕೆ ಇವಾಗ ಇದೆಲ್ಲ ನಮ್ಗೆ ಯಾಕೆ ಬೇಕಾಗಿತ್ತು? ನಾವು ಸ್ಟೇಷನ್ಗೆ ಹೋಗಿದ್ದೀವಿ, ಟ್ರೀಟ್ಮೆಂಟ್ ಕೊಡಿಸ್ತೀವಿ, ತಪ್ಪಾಯ್ತು ಅಂತಲೂ ಹೇಳಿದ್ವಿ. 20 ವರ್ಷದಿಂದ ನಾಯಿ ಸಾಕಿದ್ದೀವಿ, ನಮ್ಮ ಹಳೆ ದ್ವೇಷ ಇಲ್ಲ. ಇವರೆಲ್ಲ ನಮ್ಮ ಹತ್ರ ಚೆನ್ನಾಗಿ ಮಾತಾಡೋನೆ ಮಾತು ಕೇಳ್ಕೊಂಡು ಇವತ್ತಿಷ್ಟು ನಮ್ಗೆ ಮಾಡ್ತಾವ್ರೆ. ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಾವ್ರೆ. ಮೇಡಮ್ ಒಂದೇ ಒಂದು ನಿಮಿಷ. ಇವನ್ ಮೇಲೂ ನಮ್ಗೆ ದ್ವೇಷ ಇಲ್ಲ. ಇವನು ನಮ್ಮ ಯಜಮಾನ್ರು ಚೆನ್ನಾಗೇ ಮಾತಾಡ್ತಾ ಇದ್ರು. ಇವನು ಡಿ ಪಾಸ್ದು ಸ್ಪೀಡ್ ತಗೊಳ್ಳಿಲ್ಲ ಅಂತ ಕೋಪಕ್ಕೇನೋ ನಮ್ಗಿಷ್ಟು ಮಾಡ್ತಾವ್ರೆ. ಇವಾಗ ಅವ್ರ ಕೆಲಸ ತೆಗೀರಿ ಅಂತ ನಿಮ್ಮ ಅದನ್ನ ಅವ್ರ ಓನರ್ ಹತ್ರ ಮಾತಾಡಬೇಕು. ಇವಾಗ ನಮ್ಮ ಯಜಮಾನ್ರು ಎಲ್ಲೋ ಅವ್ರೆ, ಇವನು ಓನರ್ ಹತ್ರ ಅವ್ರೇ ಕೇಳ್ತಾರೆ. ಓನರ್ನು ಕರ್ಸ್ಕೊಳ್ಳೋಣ. ದಾಕ್ಷಾಯಿಣಿ. ಬೆಳಿಗ್ಗೆ ನಮ್ಮ ಮಕ್ಕಳೆಲ್ಲ ನೋಡಿದ್ರು, ಎಲ್ಲ ಮಾತಾಡಿದ್ರು, ಎಲ್ಲ ಆದ್ರೂ ಕೂಡ ತೋರಿಸ್ಲೇ ಇಲ್ಲ. ಇನ್ನೊಂದು ವಿಚಾರ ಮೇಡಮ್, ಇದು ನಡೆದ ಘಟನೆನೇ ಅವತ್ತು ಬೆಳಗ್ಗೆ ಬಂದ್ಬಿಟ್ಟು ಇವ್ರು ಮಂಜಣ್ಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಕೇಳ್ತಾ ಇದ್ರು. ನಾವು ಅಲ್ಲೇ ಟೀ ಕುಡಿತಾ ಇದ್ವಿ, ನಾನು ಮನೋವರೇ ಟೀ ಕುಡಿತಾ ಇದ್ವಿ. ಅವತ್ತು ನಮ್ಮನ್ನು ನೋಡಿದ್ರು ಕೂಡ ಮಾತಾಡ್ಸ್ಲಿಲ್ಲ ಅವರು. ನಾಯಿ ಕಚ್ಚಿಲ್ಲ ಅಮ್ಮ, ತಾಯಿ ನಾಯಿ ಬಗ್ಗೆ ಮಾತಾಡಿಲ್ಲ. ಬೆಳಗ್ಗೆ ನಮ್ಮ ಯಜಮಾನ್ರಿ ಅಣ್ಣನ್ ಕೇಳಿದ್ರಂತೆ, ನಿನ್ಗೆ ಯಾಕೆ ತೋರಿಸ್ಬೇಕು, ನಿನ್ಗೇನು? ಲೋಕಿ ಅಣ್ಣನ್ಗಾಗ್ಲಿ ಅಣ್ಣನ್ಗಾಗ್ಲಿ ನನ್ನ ಮಗ ಲೋಕಿ ಅಣ್ಣನ್ಗಾಗ್ಲಿ ಇವ್ರಿಗಾಗ್ಲಿ ಮಾತುಗಳಿಲ್ಲ, ಬೈಲಿಲ್ಲ. ಜಗಳ ಆಡಿರೋದು ಇವನು, ನಾವು ಕಂಪ್ಲೇಂಟ್ ಕೊಟ್ಟಿರೋದು ಇವರಿಬ್ರು. ನಿಮಗೆ ತಳ್ಳಿರೋದು ಯಾರು ಸರ್? ಇವರು ಮಗ ಏನಾದ್ರು? ಯಾರು ತಳ್ಳಿಲ್ಲ. ಇವ್ರಿಗೆ ಕತ್ತಂಬಟ್ಟೆ ಇಟ್ಕೊಳಕ್ ಬಂದಾಗ ನಾನು ಇವ್ರು ಹೋಗಿ ಬಿಡ್ಸೋದಿಕ್ಕೆ ಹೋಗಿ ಅವ್ರ ಮಗ ಒಳಗಡೆ ಹೋಗಿ ಅದೇ ಇವ್ರ ಯಜಮಾನ ಇವಾಗ ನಮ್ಮ ಮಗ ಒಂದ್ ಮಾತು ಹೊಡೆದಿಲ್ಲ, ಒಂದ್ ಮಾತು ಬೈದಿಲ್ಲ. ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು. ಮೇಡಮ್ ಕತ್ತು ಪಟ್ಟಿ ಹಿಡ್ಕೊಂಡಿದ್ದು ಅವ್ರ ಮಗನೇ ಮೇಡಮ್. ತಾಯಿ ಮೇಲೆ ಆಣೆ ಹೇಳ್ತಾ ಇದ್ದೀನಿ. ನನ್ನ ಮಗನ ಬಾಯಿಂದ ಬಂತು. ಅಮ್ಮ ಅಕ್ಕ ಎಲ್ಲ ಮಾತಾಡಿದ್ರು. ನಾನು ಅಲ್ಲಿಗೂ ಹೇಳ್ತಾ ಇದ್ದೀನಿ, ನಾವು ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾವ್ರೆ, ನಾವ್ ಹೇಳ್ತಾ ಇದೀವಿ, ಇಲ್ಲಿ ಇರೋರೆಲ್ಲ ಹೇಳ್ತಾ ಇದ್ದಾರೆ. ತಾತ ನಮ್ಮ ಮನೇಲಿ ಊಟ ಮಾಡವ್ರೆ ಆ ಕಾಲದ ಗೊತ್ತಾ? ಮತ್ತೆ ಸುಳ್ಳು ಹೇಳ್ಬೇಡ. ನಾವು ಯಾವತ್ತೂ ಜಾತಿ ಬಗ್ಗೆ ಮಾತಾಡ್ತಾರಲ್ಲ. ಯಾವಾಗ ರೋಡಲ್ಲಿ ಜಗಳ ಅವಾಗೆ ಕೇಳೋದು ಕಿತ್ಬಿಟ್ಟು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಗಳ ಆಡ್ದಾಗ ಕೇಳು. ಯಾವಾಗನಾಗ್ಲಿ ಮೇಡಮ್, ನಾಯಿ ಇದೆ, ಕಡ್ದು ಬಿಡ್ತದೆ. ಒಳ್ಳೆ ಮಾತಲ್ಲಿ ಮಾತಾಡ್ತಾರೆ. ತಿರ್ವಾಕೊಂಡು ಅವತ್ತೇ ಹೇಳೋದು, ಇವ್ರನ್ನ ಕಾಯ್ಬೇಕಾ? ನಿಮ್ಮ ಹತ್ರ ಎಲ್ಲೈತೆ? ನಮ್ಮ ಹತ್ರ ನಾವ್ ಹೇಳ್ತೀವ. ನಮ್ಮ ಹೆಂಗೈತೆ, ನಮ್ಮ ಮನೆ ನೋಡ ಹೆಂಗೈತೆ ನಿನ್ ಕೇಳು. ನಮ್ಮ ಹತ್ರ ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ ಕೇಳು. ಇವಾಗ ನಿನ್ ಕೇಳಿ ಎಷ್ಟ್ ಸಲ ನಮ್ಮ ಮನೆ ಹತ್ರ ಬಂದು ಮಾತಾಡಿಲ್ಲ. ಈ ಅಪ್ಪನ್ ಕೇಳಿ ಮೊನ್ನೆಲ್ಲ ಕಾಸೆಟಲ್ಲಿ ಮಾತಾಡ್ತಾ ಇದ್ದ ಕೂತ್ಕೊಂಡು. ಸರಿ ಇಲ್ವಲ್ಲಪ್ಪ, ಅವ್ರ ಹತ್ರ ಯಾಕೆ ಮಾತಾಡ್ತಾರೆ? ಈ ಅಪ್ಪ ಒಂದ್ ವಾರದ ಮುಂಚೆ ಅವ್ರ ಆಟೋದಲ್ಲೆಲ್ಲ ಓಡಾಡ್ಸವ್ನೆ. ಲೋಕೇಶ ನಮ್ಮ ಮನೆ ಹತ್ರ ಎಷ್ಟ್ ಸಲ ಮಾತಾಡಿಲ್ಲ. ಇವರು ಫಸ್ಟ್ ಆಫ್ ಆಲ್ ಜಾತಿ ಬಗ್ಗೆ ಮಾತಾಡಿಲ್ಲ. ಗ್ರೂಪ್ ತೋರಿಸೋದಕ್ಕೆ ಅವ್ರು ಮಾತಾಡೋ ಗ್ರೂಪ್ ಇಲ್ಲ. ನಾನು 10 ಜನ ಕರ್ಸ್ತೀನಿ. ನಾನು 10 ಜನ ಕರ್ಸ್ತೀನಿ. ನಿಮ್ಮ ಗಂಡ ಒಳ್ಳೆಯವನು, ನೀವೇನು ಮಾತಾಡಿಲ್ಲ ಅಂತ ನನ್ನ ಗಂಡ ಒಳ್ಳೆ ಸರಿ ನ್ಯಾಯ ಮಾತಾಡು. ನನ್ನ ಗಂಡ ಒಳ್ಳೆ ಆಗಲ್ವಾ? ಅದು ಯಾಕೆ ಊರವರಲ್ಲ ಹೇಳ್ಬಿಟ್ರಿ, ನಾನು ಕಂಪ್ಲೇಂಟ್ ವಾಪಸ್ ತಗೊಂಡಿನಿ. ಕಂಪ್ಲೇಂಟ್ ವಾಪಸ್ ಜಾತಿ ಬಗ್ಗೆ ಮಾತಾಡೋದಲ್ಲ, ಪ್ರೂಫ್ ತೋರಿಸು.